ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಯಲಹಂಕ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಬಿಗ್ ಬಾಸ್ 11ಗೆ ಏನು ವೈಲ್ಡ್ ಕಾರ್ಡಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಏನು ರಜಿತ್ ಅಂದ್ಬಿಟ್ಟು ಏನೋ ಒಬ್ಬ ಒಳಗಡೆ ಹೋಗಿದ್ದಾನೆ. ಅವನು ಸೇಮ್ ಜಗದೀಶ್ ತಮ್ಮ ಇದ್ದಂಗೆ. ಅವನು ಉಗಿದು ಆಚೆಗೆ ಕಳಿಸಿದ್ದಾರೆ. ಈ ವಾರದಲ್ಲಿ ಇವನಿಗೂ ಉಗಿದು ಆಚೆಗೆ ಕಳಿಸ್ಬೇಕು. ಹೆಣ್ಮಕ್ಳಿದ್ದಾರೆ. ಒಬ್ಬ ಅವನು ಸುರೇಶ್ ಪಾಪ ಏನೋ ಅವನೇನು ಅಂಥ ಟೆರರ, ಅವನ ಮೇಲೆ ಇವನು ಶೌರ್ಯ ಸಾಹಸ ಪ್ರತಾಪ ವೀರಾವೇಶ ನೋಡಿಸ್ತವನೆ. ಲೇ ಖಡಕ್ಕಾಗೆ ಏಟ್ ಹೆಂಗಿರ್ಬೇಕಂದ್ರೆ ನೀನು ಹೆಂಗಿದೆ ನಿನ್ನಂಥವ್ರ ಮೇಲೇ ಹೋಗ್ಬೇಕು. ಅವನು ದೇಹಕ್ಕೆ ಸ್ವಲ್ಪ ಕಮ್ಮಿ ಇದ್ದಾನೆ ಅಂದ್ಬಿಟ್ಟು ಅವನ ಮೇಲೆ ನೋಡ್ತೀನಿ. ನಿನ್ನ ಪವರ್ ತಾಕತ್ತಿ ಸರ್ ಲಡಾಯಿಸಂಗಿರೋ ನಿನ್ನ ಲೆವೆಲ್ ತೆಗ್ದಂಗಿರೋರು ಲಡಾಯಿಸು, ಅಂಥವ್ರ ಮೇಲೆ ಲಡಾಯಿಸೋದು ನೀನು. ಲೈ ಸಡೆ ಗಿಡಿ ಅಂದ್ಕೊಂಡು ನೀನೇನು ದೊಡ್ಡ ಒಡೆಯನ ನನ್ನ ಮಗ ನೀನು, ಇಲ್ಲ ಬೆಂಗಳೂರು ಡಾಣಿನ ನೀನು. ಆಚೆ ನೋಡ್ಸು ನಿಂದೆಲ್ಲ. ಆಚೆ ನೋಡ್ಸಿದ್ರೆ ರಕ್ಕೆ ಪಕ್ಕಲ್ಲ ಕಿತ್ತು ಕಳಿಸ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಗೊತ್ತಾನೆ. ಏನು ಎದೆ ನಿಗಿಸ್ಕೊಂಡು ಹೋಗ್ತೀಯ? ಏನು ದೊಡ್ಡ ಕಿಲಾಡಿ ನೀನು ಲೇ. ಇವೆಲ್ಲ ಬಿಟ್ಬಿಟ್ಟು ಮಾನವಾಗಿರೋದು ಕಲಿ. ನೀನು ಒಳಗೋಗಿರೋದು ನಿನ್ನ ಪ್ರತಿಭೆ ನೋಡ್ಸೋಕ್ಕೆ. ನಿನ್ನ ತನನ ನೋಡ್ಸು. ಕರ್ನಾಟಕ ಮೆಚ್ಚುತ್ತೆ, ನಿಂಗೆ ಓಟ್ ಆಗುತ್ತೆ, ನಿನ್ನ ತಲೆ ಮೇಲೆ ಇಕ್ಕೊತೀವಿ. ಒಳಗಡೆ ಹಿಂಗೆ ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಎಲ್ಲರ ಮೇಲೂ ನಾನು ಕಿರಿಕ್ ಮಾಡ್ಕೊಂಡು ಹೆಸರು ಮಾಡ್ತೀನಿ. ಜಗದೀಶ್ ಐಡಿ ಉಪಯೋಗಿಸ್ತಾ ಜನ ನೀನು. ಒಳಗಡೆ ನೀನು ಕರೆಕ್ಟಾಗಿ ಹೆಂಗೆ ನಡ್ಕೊಂಡ್ರೆ ಆಚೆ ನೀನು ಗೌರವ ಸಿಗುತ್ತೆ. ನೀವು ಒಳಗಡೆ ಹಿಂಗೆ ತಿಕ್ಕಳಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗೇನೋ ಮಾತಾಡ್ಕೊಂಡು ಆಚೆಗೆ ಬಂದಾಗ ಕ್ಯಾಕಸ್ ಜನ ಮಕ್ಕೂಗಿತಾರೆ. ಮರಕ್ಕಿನ ಮರ ದೊಡ್ಡಗೈತೆ. ನೀನು ಒಬ್ಬನೇ ಎಲ್ಲ ಕಿಲಾಡಿ. ಒಳಗಿರೋ ಎಲ್ಲರೂ ಗೆಲ್ಲಬೇಕು ಅಂದ್ಬಿಟ್ಟು ಹೋಗಿರೋದು ಎಲ್ಲರೂ ಕಿಲಾಡಿನೇ. ನಿನಗೆ ಶ್ರೀಪಣ ಶನಿವಾರ ಬರ್ತಾರೆ ಬಗ್ನಿಗುಟ್ಟ ಸರಿಯಾಗಿ ಇಕ್ತಾರೆ ಇರೋ. ಆವಾಗ ನಿನ್ನ ಒಂದು ಲಗ ಮಿಡ್ದು ಹಿಡಿಯೋಕ್ಕಾಗದು ನಿನ್ನ. ಇಲ್ಲಾಂದರೆ ಬಾಡಿ ನಿಗಿಡ್ತಾ ಇದ್ದೆ ನೀನು. ಯಾರೂ ಇಲ್ಲ, ನಾನು ಸ್ವಲ್ಪ ದಾಂಡಿಗೆ ಇದ್ದಂಗೆ ಇದ್ದೀನಿ, ಬಲ್ತಿದ್ದೀನಿ ನಾನು. ದೇಹ ದಪ್ಪಗೈತೆ, ಎಲ್ಲರೂ ಆಡ್ಸ್ಬೋದು ಅಂದ್ಕೊಂಡಿದ್ದೆ. ಬಿರಿ ನಿನ್ನ ದೇಹ ಪ್ರದರ್ಶನ ಅಲ್ಲಿ ಆಗಲ್ಲ, ತಲೆ ಉಪಯೋಗಿಸ್ಬೇಕು ಆಯಿತಾ? ತಲೆನಾಗ ಸಗಣಿ ಐತೆ ನಿನಗೆ. ಫಸ್ಟು ನಿಗದು ಕಮ್ಮಿ ಮಾಡು. ಶನಿವಾರ ಬಂದು ಸುದೀಪಣ್ಣ ಸಲ ಬಗ್ನಿಗುಟ್ಟೆ ಹಾಕ್ತಾರೆ. ಆಮೇಲೆ ನೀನು ಅಥೋಟಿಗೆ ಬತ್ತೀಯ ನೀನು. ಇವೆಲ್ಲ ಬಿಟ್ಬಿಡು. ನಿನ್ನ ದೈಹಿಕ ಇದ್ರೆ ಆಚೆ ನೋಡಿಸು. ಬಿಗ್ ಬಾಸಲ್ಲಿ ನಿನ್ನ ಅದನ್ನು ನೋಡೋಕ್ಕಲ್ಲ ನಾವು ಕುತ್ಕೊಳ್ಳೋ ಟಿ ವಿ ಮುಂದೆ. ನಿಮ್ಮ ಪ್ರತಿಭೆ ನೋಡಿಸು. ನೀನು ಒಳಗಡೆ ಇರೋಂಥ ನಿನ್ನ ತನ್ನ ಆಚೆಗೆ ತೆಗಿ. ಅದು ಮೆಚ್ಕೊಂಡು ನೀನು ಓಟ್ ಹಾಕ್ತದೆ ಗೆಲ್ಲಿಸ್ತಾರೆ. 50 ಲಕ್ಷ ಗೆದ್ಕೊಂಡು ಬಾ. ಅದು ಬಿಟ್ಬಿಟ್ಟು ಈ ಥರ ಸೆಡೆ ಪಡೆ ಥರ ನನ್ನ ಮಗ ನೀನು ಆಡ್ತಾ ಇದ್ದೀಯ ಹೊರತು ಬೇರೆಯವ್ರು ಆಡ್ತಾಯಿಲ್ಲ. ಅದೊಂದು ವೇದಿಕೆ ಕಾರ್ಯಕ್ರಮ. ಒಂದು ಎಜುಕೇಟೆಡ್ ಥರ ನಡ್ಕೋ. 3rd ಕ್ಲಾಸ್ ಥರ ನಡ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮಕ್ಕಳು ನಿನ್ನಂಥವ್ರು ಎಷ್ಟು ಜನ ಬಂದು ಹೋಗ್ಬಿಟ್ರು ಅಲ್ಲಿ ಬಿಗ್ ಬಾಸ್ಗೆ. ಬೂಸ್ಟಾಗಿ ಸೈಡ್ ಮೂಳೆ ಗುಂಪು ಆಗ್ಬಿಟ್ಟವ್ರೆ. ಇವೆಲ್ಲ ಬಿಟ್ಬಿಟ್ಟು ನಿನ್ನ ಪ್ರತಿಭೆ ನೋಡಿಸು. ಆ್ಯಕ್ಟಿಂಗು ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಎಲ್ಲರೂ ಕಿಲಾಡಿಗಳೇ. ಅಂಥವ್ರ ಮೇಲೆಲ್ಲ ನೋಡ್ಸೋದು. ನೀನು ಸರಿ ಸಮಯ ಇರೋಂಥವ್ರು ನೋಡ್ಸೋ. ಆವಾಗ ಒಪ್ಕೊತೀವಿ ನಿನ್ನ.